ಸೂಪರ್ ಟೇಸ್ಟಾಗಿರುವಂತಹ ಅಂಡಾ ಕರಿ ಅಂದರೆ ಮೊಟ್ಟೆಯ ಮಸಾಲೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಅನ್ನ, ಚಪಾತಿ, ದೋಸೆಗೆ ಯಾವುದಕ್ಕೂ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಕರಿ ಇವತ್ತಿನ ರೆಸಿಪಿ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ. ತುಂಬ ರುಚಿಯಾಗಿರ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಮಧ್ಯಮ ಗಾತ್ರದ ಮೀಡಿಯಮ್ ಸೈಜಿನ 2 ಟೊಮೆಟೊ ತೆಗೆದುಕೊಂಡಿದ್ದೇನೆ. ಒಂದು 6 ಗೇರು ಬೀಜ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೇನೆ. ಇದನ್ನೀಗ ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ಮಿಕ್ಸಿ ಜಾರಿಗೆ ಇದನ್ನು ಮತ್ತು ಗೇರು ಬೀಜವನ್ನು ನುಣ್ಣಗೆ ರುಬ್ಲಿಕ್ಕುಂಟು. ಈಗ ಬೇರೆ ಯಾವುದೇ ಸಾಮಾನು ಇದಕ್ಕೆ ಹಾಕಲಿಕ್ಕಿಲ್ಲ. ನುಣ್ಣಗೆ ರುಬ್ಬಿ ತೆಗೆದು ನೋಡಿ ರೆಡಿ ಮಾಡಿಟ್ಕೊಂಡ್ರಾಯ್ತು. ಈ ಅಂಡಾ ಕರಿಗೆ ಈ ಮಸಾಲೆ ತುಂಬ ಟೇಸ್ಟ್ ಕೊಡ್ತದೆ. ನಾನೊಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಯಾವುದೇ ಎಣ್ಣೆ ಆಗ್ತದೆ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬಡೆಸೊಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಅದು ಚಟಪಟ ಅನ್ನುವಾಗ ಒಂದು 2 ಏಲಕ್ಕಿ, ಒಂದು ಸಣ್ಣ ತುಂಡು ಚಕ್ಕೆ, ಒಂದು ಬಾಸ್ಮತಿ ಎಲೆ ಇದೆ ನೋಡಿ, ಅದನ್ನು ಹಾಕಿ ಒಂಚೂರು ಬಿಸಿಯಾಗಲಿ ಅದು. ಅಷ್ಟಕ್ಕೆ 1 ಕಪ್ಪಿನಷ್ಟು ಒಂದು ಸಣ್ಣ ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ. ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಪಿಂಕ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಿದರೆ ಸಾಕು. ನಂತರ ಒಂದು ಸಣ್ಣ ಚಮಚ ಶುಂಠಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಒಂದು 5-6 ಬೆಳ್ಳುಳ್ಳಿಯನ್ನು ಸಹ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹುರಿಲಿಕ್ಕೆ ಹಾಕಿದ್ದೇನೆ ನಾನು. ಸ್ವಲ್ಪ ಫ್ರೈ ಆದರೆ ಸಾಕು, 1-2 ಸೆಕೆಂಡಷ್ಟೇ. ಮತ್ತು ನೋಡಿ, ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ 1 ಟೀ ಸ್ಪೂನ್, ಅರಸಿನ ಪುಡಿ ಸ್ವಲ್ಪ, ಕೊತ್ತಂಬರಿ ಪುಡಿ 1 ಚಮಚ, ಜೀರಿಗೆ ಅರ್ಧ ಚಮಚ, ಇಷ್ಟೇ ಮಸಾಲೆ ಪುಡಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಅಂದರೆ ಸಾಧಾರಣ ಒಂದು 2 ನಿಮಿಷ ಹುರಿಬೇಕು, ಮೆಲ್ಲ ಉರಿಯಲ್ಲಿ. ಹುರಿದ ನಂತರ ಇದು ನೋಡಿ, ನಾವು ಟೊಮೆಟೊ ಮತ್ತು ಗೇರು ಬೀಜದ ಮಸಾಲೆ ಮಾಡಿಟ್ಟಿದ್ದೇವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಇದು ಎಣ್ಣೆ ಈ ರೀತಿ ಬಿಡುವವರೆಗೆ ಫ್ರೈ ಮಾಡಬೇಕು. ಪ್ಯಾನ್ನ ಸೈಡಲ್ಲಿ ನೋಡಿ ಎಣ್ಣೆ ಕಾಣ್ತದಲ್ಲ, ಅಷ್ಟರವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಫ್ರೈ ಮಾಡಬೇಕು. ನೋಡಿ, ಒಂದು ಮುದ್ದೆ ಥರ ಆಗ್ತಾ ಬಂತು. ಈಗ ನಾನು ಆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟ ನೀರು ಹಾಕಿ ನೋಡಿ ಇದಕ್ಕೆ ಹಾಕಿದ್ದೇನೆ. ಇನ್ನೊಂದು ಅರ್ಧ ಲೋಟ ಹಾಕ್ತೇನೆ. ಮೊಟ್ಟೆ ಬೇಯಲಿಕ್ಕೆ ನೀರು ಬೇಕಾಗ್ತದೆ, ಅದಕ್ಕೋಸ್ಕರ 1 ಲೋಟದಷ್ಟು ನೀರು ಹಾಕಿದ್ದೇನೆ. ಇದನ್ನೀಗ ಒಂದು ಸಲ ಕುದೀಲಿಕ್ಕೆ ಬಿಡುವ ಚೆನ್ನಾಗಿ. ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಆಗ ಕಾಯಿ ಮೆಣಸು ಹಾಕಿ ನಂತರ ಒಂದೊಂದೇ ಮೊಟ್ಟೆಯನ್ನು ಹಾಕಲಿಕ್ಕೆ ರೆಡಿ ಮಾಡುವ. ನಾನಿಲ್ಲಿ ಒಂದು ಸಣ್ಣ ವಾಟಿಗೆ ನೋಡಿ ಮೊಟ್ಟೆಯನ್ನು ಈ ರೀತಿ ಒಡೆದಿಟ್ಟಿದ್ದೇನೆ. ಅದನ್ನೀಗ ಒಂದೊಂದೇ ಹಾಕ್ತಾ ಇದ್ದೇನೆ. ಇದು 4 ಮೊಟ್ಟೆ. ಇದು ಮಸಾಲೆ. ಇದು ಆಪಮ್, ಚಪಾತಿ ಮತ್ತು ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದು ಸಲ ಮಾಡಿ ತಿನ್ನಬೇಕು ಅನ್ನುವಷ್ಟು ರುಚಿಯಾಗಿದೆ. ಮತ್ತು ಹೆಚ್ಚಿನ ಸಾಮಗ್ರಿ ಏನಿಲ್ಲ, ಮನೆಯಲ್ಲಿ ಇದ್ದ ಸಾಮಗ್ರಿ ಬಳಸಿ ಮಾಡುವಂತಹದ್ದು ನೋಡಿ. ಈಗ ನಾನು ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪವೇ ಸ್ವಲ್ಪ ಉಪ್ಪಿನ ಹುಡಿಯನ್ನು ಸಹ ಮೇಲ್ಗಡೆ ಹಾಕ್ತಾ ಇದ್ದೇನೆ. ಹಳದಿ ಭಾಗ ಇದೆ ನೋಡಿ, ಅದರ ಮೇಲೆ ಹಾಕ್ತಾ ಇದ್ದೇನೆ. ಇದು ಸಹ ತಿನ್ನುವಾಗ ಅದು ಸ್ವಲ್ಪ ಸಿಗುವಾಗ ಒಳ್ಳೆಯದಾಗ್ತದೆ ನಮಗೆ. ಅದಕ್ಕೋಸ್ಕರ ಒಂದು 5-6 ನಿಮಿಷ ಅದನ್ನು ಮೆಲ್ಲ ಉರಿಯಲ್ಲಿಟ್ಟು ಈ ರೀತಿ ಬೇಯಲಿಕ್ಕೆ ಬಿಡಬೇಕು. ತಳ ಏನು ಹಿಡಿಯುವುದಿಲ್ಲ, ಅದು ನೀರಿದೆ ನೋಡಿ ಮಸಾಲೆಯಲ್ಲಿ. ಹಾಗಾಗಿ ಈಗ ನೋಡಿ ರೆಡಿ ಆಯಿತು. ಚೆನ್ನಾಗಿ ಬೆಂದಿದೆ. ಮೇಲೆ ಸಹ ಹಳದಿ ಭಾಗ ಸಹ ಚೆನ್ನಾಗಿ ಬೆಂದಿದೆ. ಈ ರೀತಿ ನೋಡಿ ತೆಗಿಲಿಕ್ಕೆ ಆಗುವಾಗ ಈ ರೀತಿ ಬರ್ತದೆ ನೋಡಿ, ಆಗ ರೆಡಿಯಾಗಿದೆ ಎಂದು ಅರ್ಥ. ನೋಡಿ, ಒಳ್ಳೆ ಬಣ್ಣ ಕಾಣ್ತದಲ್ಲ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.